ಭಾರತದಿಂದ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದ ಪಾಕ್ ಪ್ರಜೆ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 69 ವರ್ಷದ ಅಬ್ದುಲ್ ವಾಹಿದ್ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಶ್ರೀನಗರದಿಂದ ಪಾಕಿಸ್ತಾನಕ್ಕೆ ವಾಪಸ್ಸಾಗಿದ್ದ ಅಬ್ದುಲ್ ವಾಹಿದ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. 17 ವರ್ಷದಿಂದ ಭಾರತದಲ್ಲಿಯೇ ನೆಲೆಸಿದ್ರು ಅಬ್ದುಲ್ ವಾಹಿದ್. ವೀಸಾ ಮುಗಿದ ಹಿನ್ನೆಲೆಯಲ್ಲಿ ಪಾಕ್ಗೆ ಅವರನ್ನು ವಾಪಸ್ ಕಳುಹಿಸಿಕೊಡುವಂತಹ ಕೆಲಸ ಆಗಿತ್ತು ಭಾರತದ ಸೇನೆಯಿಂದ. ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಹಾಗೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಯ ಪರಿಸ್ಥಿತಿ, ಕಿತ್ತು ತಿನ್ನೋ ಬಡತನ, ಒಂದು ಹೊತ್ತಿನ ಊಟಕ್ಕೂ ಹಾಹಾಕಾರ, ಎಲ್ಲವನ್ನೂ ನೋಡಿ ಮೇ ಬಿ ಹಾರ್ಟ್ ಅಟ್ಯಾಕ್ ಆಗಿರಬಹುದು. ಯಾವಾಗ ಪಹಲ್ಗಾಮ್ನ ದಾಳಿ ಆಯಿತೋ ಭಾರತ ಸರ್ಕಾರ ರಾಜತಾಂತ್ರಿಕತೆಯ ಸಮರವನ್ನು ಸಾರಿತು. ಯಾರ್ಯಾರು ದೀರ್ಘಾವಧಿ ವೀಸಾದ ಮೇರೆಗೆ ಭಾರತಕ್ಕೆ ಬಂದಿದ್ರು ಅವರನ್ನು ತತ್ಕ್ಷಣಕ್ಕೆ ಪಾಕಿಸ್ತಾನಕ್ಕೆ ಕಳುಹಿಸುವಂಥ ಕೆಲಸ ಆಗಬೇಕು ಅಂಥೇಳಿ ಕೇಂದ್ರ ಗೃಹ ಇಲಾಖೆಯಿಂದ ಸೂಚನೆ ಬಂತು. ಪ್ರತಿ ರಾಜ್ಯಗಳಿಗೂ ಈ ಸೂಚನೆ ಪಾಸ್ ಆಗ್ತಾ ಇದ್ದ ಹಾಗೇನೆ ಈ ಅಲ್ಪಾವಧಿ ವೀಸಾ ಹೊಂದಿದವರನ್ನು ಭಾರತದಿಂದ ಪಾಕಿಸ್ತಾನಕ್ಕೆ ಕಳುಹಿಸುವಂತಹ ಕೆಲಸ ಆಗಿತ್ತು. ಅದರಲ್ಲಿ ಈ ವ್ಯಕ್ತಿ ಕೂಡ ಒಬ್ಬರು ಇದ್ದರು. ಇವರು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಹಾಗೇನೆ ಅಬ್ದುಲ್ ವಾಹಿದ್ ಅಂಥೇಳಿ 69 ವರ್ಷ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.